ನಮಸ್ತೆ ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ನೋಡಿ, ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳಾಗಿರ್ತವೆ. ನೋಡಿ, ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳಾಗಿರ್ತವೆ. ಹಾಗೆ ಬೋತ್ ಮೇಲ್ ಆ್ಯಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಹಾಗೆ ಇದುವರೆಗೂ ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಈಗಲೇ ಜಾಯ್ನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳು ಹಾಗೆ ಈ ಒಂದು ಹುದ್ದೆಗಳ ಬಗ್ಗೆ ನೋಟಿಫಿಕೇಶನ್ ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಅದರ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ನೋಡಿ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನೀವು ಜಾಯ್ನ್ ಆಗಬಹುದಾಗಿರುತ್ತೆ. ಏಮ್ಸ್ದಿಂದ ನೇಮಕಾತಿ ಆಗಿರುತ್ತೆ. ನೋಡಿ, ನರ್ಸಿಂಗ್ ಅಧಿಕಾರಿ, ಚಾಲಕ ಮತ್ತು ಏನು ಕಚೇರಿ ಸಹಾಯಕ ಹುದ್ದೆಗಳು ಸೇರಿ ಇನ್ನೂ ಹಲವು ಹುದ್ದೆಗಳಿದ್ದಾವೆ. ಚಾಲಕ ಹುದ್ದೆಗಳು ಕೂಡ ಇದಾವೆ. ನೋಡಿ, ಈ ಒಂದು ಹುದ್ದೆಗಳಿಗೆ ಏನು ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ. ನೋಡಿ, 1383 ಹುದ್ದೆಗಳನ್ನು ನೋಡಿ, ಬೋತ್ ಮೇಲ್ ಆ್ಯಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ಈ ಒಂದು ಹುದ್ದೆಗಳು ಸರ್ಕಾರಿ ಉದ್ಯೋಗಗಳು ಮತ್ತು ಪರ್ಮನೆಂಟ್ ಹುದ್ದೆಗಳಾಗಿರ್ತವೆ. ನೋಡಿ, ಬನ್ನಿ ಇದ್ರ ಬಗ್ಗೆ ಇನ್ನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಏಮ್ಸ್ದಿಂದ ನೇಮಕಾತಿ ಆಗಿರುತ್ತೆ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಏಮ್ಸ್ ನೇಮಕಾತಿ 1383 ಹುದ್ದೆಗಳು ಆಲ್ ಇಂಡಿಯಾ ನೇಮಕಾತಿ ಆಗಿರುತ್ತೆ. ನೋಡಿ, ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ. ಸೀನಿಯರ್ ನರ್ಸಿಂಗ್ ಆಫೀಸರ್ ಹಾಗೂ ಡ್ರೈವರ್ ಹುದ್ದೆಗಳಾಗಿರ್ತವೆ. ಸಂಬಳ 30,000ದಿಂದ 60,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ನೋಡಿ, ಇನ್ನು ಪೋಸ್ಟ್ ಹೆಸರು ಮತ್ತು ಪೋಸ್ಟ್ಗಳ ಸಂಖ್ಯೆ, ವಯೋಮಿತಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಪೋಸ್ಟ್ ಹೆಸರು, ಪೋಸ್ಟ್ಗಳ ಸಂಖ್ಯೆ ಹಾಗೆ ವಯೋಮಿತಿ, ಎಷ್ಟು ವಯಸ್ಸಿನ ಒಳಗಿನವರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬೇಕು ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸಹಾಯಕ ಆಹಾರ ತಜ್ಞರು ಮತ್ತು ವಾರ್ಡನ್ 17 ಪೋಸ್ಟ್ಗಳಿದ್ದಾವೆ. 21ರಿಂದ 35 ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದು. ಹಾಗೆ ಸಹಾಯಕ ಆಡಳಿತ ಅಧಿಕಾರಿ 39 ಹುದ್ದೆಗಳು, ಗರಿಷ್ಠ 30 ವರ್ಷದ ಒಳಗಿನವರು. ಕಿರಿಯ ಆಡಳಿತ ಸಹಾಯಕ ಕೆಳ ವಿಭಾಗದ ಗುಮಾಸ್ತ 121 ಹುದ್ದೆಗಳಾಗಿರ್ತವೆ. 18ರಿಂದ 30 ವರ್ಷದ ಒಳಗಿನವರು. ಹಾಗೆ ಸಹಾಯಕ ಇಂಜಿನಿಯರ್ ಸಿವಿಲ್ 3 ಹುದ್ದೆಗಳಿದ್ದಾವೆ. ಸಹಾಯಕ ಇಂಜಿನಿಯರ್ ಎಲೆಕ್ಟ್ರಿಕಲ್ 7 ಹುದ್ದೆಗಳಿದ್ದಾವೆ. ನೋಡಿ, ಗರಿಷ್ಠ 30 ವರ್ಷದ ಒಳಗಿನವರು. ಹಾಗೆ ಸಹಾಯಕ ಇಂಜಿನಿಯರ್ AC ಮತ್ತು ಜೂನಿಯರ್ ಇಂಜಿನಿಯರ್ 7 ಹುದ್ದೆಗಳಿದ್ದಾವೆ. ಹಾಗೆ ಜೂನಿಯರ್ ಆಡಿಯೋಲಜಿಸ್ಟ್, ಸ್ಪೀಚ್ ಥೆರಪಿಸ್ಟ್ 7 ಹುದ್ದೆಗಳು. ಹಾಗೆ ಎಲೆಕ್ಟ್ರಿಷಿಯನ್ ವೈರ್ಮ್ಯಾನ್ 7 ಹುದ್ದೆಗಳು. ಲೈನ್ಮ್ಯಾನ್ ಎಲೆಕ್ಟ್ರಿಕಲ್ 7 ಹುದ್ದೆಗಳು. ಹಾಗೆ ಗ್ಯಾಸ್ ಸ್ಟೀವರ್ಡ್, ಗ್ಯಾಸ್ ಅಧಿಕಾರಿ 7 ಹುದ್ದೆಗಳು. ಸಹಾಯಕ ಲಾಂಡ್ರಿ ಮೇಲ್ವಿಚಾರಕ 5 ಹುದ್ದೆಗಳಿದ್ದಾವೆ. ತಂತ್ರಜ್ಞ OT ಅಳವಡಿಕೆ ತಂತ್ರಜ್ಞ 182 ಹುದ್ದೆಗಳು. ಔಷಧಿಗಾರ 35 ಹುದ್ದೆಗಳು. ಕ್ಯಾಷಿಯರ್ 13 ಹುದ್ದೆಗಳು. ಸಹಾಯಕ ಅಧಿಕಾರಿ, ಕಿರಿಯ ಅಂಗಡಿ ಅಧಿಕಾರಿ 102 ಹುದ್ದೆಗಳಿದ್ದಾವೆ. CSD ತಂತ್ರಜ್ಞ 7 ಹುದ್ದೆಗಳು. ಶವಾಗಾರ ಪರಿಚಾರಕ, ಆಸ್ಪತ್ರೆ ಪರಿಚಾರಕ ದರ್ಜೆ 3 54 ಹುದ್ದೆಗಳಿದ್ದಾವೆ. ಪ್ರಯೋಗಾಲಯ ದರ್ಜೆ, ಸಹಾಯಕ ದರ್ಜೆ 2 ಮತ್ತು ತಂತ್ರಜ್ಞ ಪ್ರಯೋಗಾಲಯ 80 ಹುದ್ದೆಗಳಿದ್ದಾವೆ. ನೋಡಿ, ಗ್ರಂಥಾಲಯ ಮತ್ತು ಮಾಹಿತಿ ಸಹಾಯಕ, ಗ್ರಂಥಾಲಯ ಪರಿಚಾರಕ 20 ಹುದ್ದೆಗಳಿದ್ದಾವೆ. ವೈದ್ಯಕೀಯ ದಾಖಲೆ ಅಧಿಕಾರಿ ಮತ್ತು 73 ಹುದ್ದೆಗಳಿದ್ದಾವೆ. ನೋಡಿ, ಜೂನಿಯರ್ ಸ್ಟೆನೋ ನೋಡಿ, ಹಿಂದಿ 71 ಹುದ್ದೆಗಳಿದ್ದಾವೆ. ಹಾಗೆ ವೈದ್ಯಕೀಯ ಸಮಾಜ ಕಾರ್ಯಕರ್ತ 22 ಹುದ್ದೆಗಳಿದ್ದಾವೆ. ತಾಂತ್ರಿಕ ಅಧಿಕಾರಿ ದಂತ ತಂತ್ರಜ್ಞ 2 ಹುದ್ದೆಗಳು. ನೋಡಿ, ಇಷ್ಟೊಂದು ಹುದ್ದೆಗಳಿದ್ದಾವೆ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಸಹಾಯಕ ಅಗ್ನಿಶಾಮಕ ಅಧಿಕಾರಿಗಳು, ಇವ ಅಗ್ನಿಶಾಮಕ ಸಹಾಯ, ಸಾಮಾನ್ಯ ದರ್ಜೆಯ ಚಾಲಕ, ಜೂನಿಯರ್ ಮೆಡಿಕಲ್ ರೆಕಾರ್ಡ್ ಆಫೀಸರ್ 14 ಹುದ್ದೆಗಳು. ಹಾಗೆ ವಾರ್ಡನ್ ನೋಡಿ, ಹಾಸ್ಟೆಲ್ ವಾರ್ಡನ್ 23 ಹುದ್ದೆಗಳಿದ್ದಾವೆ. ಕಿರಿಯ ನರ್ಸಿಂಗ್ ಅಧಿಕಾರಿ 122 ಹುದ್ದೆಗಳು. ನೈರ್ಮಲ್ಯ ನಿರೀಕ್ಷಕರು 33 ಹುದ್ದೆಗಳಿದ್ದಾವೆ. ನೋಡಿ, ಇಷ್ಟೊಂದು ಹುದ್ದೆಗಳಿದ್ದಾವೆ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಹಾಗೆ ಗರಿಷ್ಠ 30 ವರ್ಷದ ಒಳಗಿನವರಾಗಿರಬೇಕಾಗುತ್ತೆ. ನೋಡಿ, ಈ ಒಂದು ಹುದ್ದೆಗಳಿಗೆ SLC, ITI, PUC, ಡಿಪ್ಲೊಮಾ ಹಾಗೂ B ಫಾರ್ಮಾ ಪದವಿ, BSc, BTech ಮತ್ತು ಪದವಿ, MBBS, ಸ್ನಾತಕೋತ್ತರ ಪದವಿ, ಡಿಪ್ಲೊಮಾ ನೋಡಿ, PhD ಮಾಡಿದಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಈ ಒಂದು ಹುದ್ದೆಗಳ ಬಗ್ಗೆ ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ. ನೋಡಿ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬಹುದಾಗಿರುತ್ತೆ. ಹಾಗೆ ಯಾವ ಒಂದು ಹುದ್ದೆಗಳಿಗೆ ಏನು ಅರ್ಹತೆ ಅದನ್ನು ಕೂಡ ಇರುತ್ತೆ. ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ನೋಡಿ, OBC ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಅಭ್ಯರ್ಥಿಗಳಿಗೆ 5 ವರ್ಷ, PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಅರ್ಜಿ ಶುಲ್ಕವನ್ನು ನೋಡೋದಾದರೆ, ಸಾಮಾನ್ಯ ಮತ್ತು OBC ಅಭ್ಯರ್ಥಿಗಳಿಗೆ 3,000 ರೂಪಾಯಿ ಇದ್ದರೆ, SC/ST, EWS ಅಭ್ಯರ್ಥಿಗಳಿಗೆ 2,400 ರೂಪಾಯಿ ಇರುತ್ತೆ. PWD ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರಲ್ಲ. ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಪಾವತಿ ಮಾಡ್ಬೋದಾಗಿರುತ್ತೆ. ಇನ್ನು ಆಯ್ಕೆ ಪ್ರಕ್ರಿಯೆ ನೋಡಿ, ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ. CBT ಇರುತ್ತೆ. ನೋಡಿ, ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ.
ಹಾಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನವನ್ನು ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಹಾಗೆ ಇನ್ನು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ನೋಡಿ 14/11/2025 ಅರ್ಜಿ ಸಲ್ಲಿಕೆ ಶುರುವಾದರೆ 2 ಡಿಸೆಂಬರ್ 2025 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ. ನೋಡಿ, ಈ ಒಂದು ಕೊನೆಯ ದಿನಾಂಕದೊಳಗಾಗಿ ಆನ್ಲೈನ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವಾಗ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಫೋಟೋ, ಎಜುಕೇಷನಲ್ ಡಾಕ್ಯುಮೆಂಟ್ಸು ಮತ್ತು ನಿಮ್ಮ ಆಧಾರ್ ಕಾರ್ಡ್ ಇಷ್ಟನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇದರ ಬಗ್ಗೆ ನೋಟಿಫಿಕೇಷನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ. ಇದುವರೆಗೂ ಯಾರು ಜಾಯ್ನ್ ಆಗಿಲ್ಲ, ಈಗಲೇ ಜಾಯ್ನ್ ಆಗಿ.